ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂತೋಷ್, ಮಕ್ಕಳ ತಜ್ಞ, ಪೀಡಿಯಾಟ್ರಿಷಿಯನ್. ನಾನು ಏನಪ್ಪ ಅಂತಂದರೆ, ಇದೊಂದು ಹೊಸ ಪುಸ್ತಕ ನನಗೆ ಬಹಳ ವರ್ಷಗಳಿಂದ ಆಸೆ ಇತ್ತು. ಈ ಪುಸ್ತಕವನ್ನು ತಗೋಬೇಕು, ಓದಬೇಕು ಅಂತ. ಈ ಪುಸ್ತಕ ಯಾವುದಪ್ಪ ಅಂತಂದರೆ ಕುಮಾರವ್ಯಾಸ ಭಾರತ. ಅಂದರೆ ಕುಮಾರವ್ಯಾಸನ ಮಹಾಕೃತಿ. 600 ವರ್ಷದ ಹಿಂದೆ, 600ರಿಂದ 700 ವರ್ಷದ ಹಿಂದೆ ಬರೆದಿರತಕ್ಕಂಥ ಮಹಾನ್ ಕೃತಿ ಕುಮಾರವ್ಯಾಸ ಪುಸ್ತಕ. ಈ ಪುಸ್ತಕವನ್ನು ತಗೊಂಡ್ಬಂದಿದ್ದೀನಿ. ಇದು ಪದ್ಯ ಭಾಗ ಹಾಗೂ ಗದ್ಯ ಭಾಗ ಎರಡೂ ಅನುವಾದದಿಂದ ಕೂಡಿರತಕ್ಕಂಥ ಪುಸ್ತಕ. ಈ ಪುಸ್ತಕವನ್ನು ಈಗ ಶುರು ಮಾಡಿದ್ದೀನಿ ಓದಲಿಕ್ಕೆ. ಕುಮಾರವ್ಯಾಸನ ಬಗ್ಗೆ ಸಂಕ್ಷಿಪ್ತವಾಗಿ ಸುಮಾರು 20 ಪುಟಗಳು ಅವರ ಬಗ್ಗೆ ಹಾಗೂ ಅವರನ್ನು ಹೊಗಳಿರ್ತಕ್ಕಂಥ ಕವಿಗಳ ಬಗ್ಗೆ, ಎಲ್ಲರ ಬಗ್ಗೆ ಸ್ಟಾರ್ಟಿಂಗು 20 ಪುಟಗಳು ಅದರ ಬಗ್ಗೆ ತಿಳಿಸಿದ್ದಾರೆ. ನಂತರ ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಭಾರತ ಅಂದರೆ ಕುಮಾರವ್ಯಾಸರು ಅವರ ಪೂರ್ಣ ಹೆಸರು ಗದುಗಿನ ನಾರಾಯಣಪ್ಪ ಅಂತೇಳಿ. ಗದುಗಲ್ಲಿ ಕೋಳಿವಾಡ ಅಂತ ಊರತ್ರ ಊರು ಅಂತ ಕಂಡು ಬಂದಿದೆ. ಹಾಗೂ ಅವರು ವೀರನಾರಾಯಣ ದೇವಸ್ಥಾನದಲ್ಲಿ ಬೆಳಗ್ಗೆ ಬಾವಿಯಲ್ಲಿ ನೀರು ಸೇದಿ ಸ್ನಾನ ಮಾಡಿಕೊಂಡು ಸ್ನಾನ ಮಾಡುವಾಗ ತಮ್ಮ ವಸ್ತ್ರವನ್ನು ಧರಿಸಿಕೊಂಡು ಆ ವಸ್ತ್ರವು ಬಾವಿ ನೀರಲ್ಲಿ ನೆನೆಸಿಕೊಂಡು ಆ ವಸ್ತ್ರವು ಆರುವ ತನಕ ತಮ್ಮ ಕವನಗಳನ್ನು ಬರೆಯುತ್ತಿದ್ದರು ಅನ್ನಲಾಗುತ್ತಿದೆ. ಹಾಗೂ ಅವರು ಬರೆಯುವಾಗ ಶ್ರೀಮನ್ನಾರಾಯಣನೇ ಬಂದು ಅವರ ಕೈಯಲ್ಲಿ ಬರೆಸುತ್ತಾನೆ, ಅಥವಾ ಶ್ರೀಮನ್ನಾರಾಯಣನೇ ಮುಂದೆ ತಮಗೆ ಈ ಒಂದು ಪದಗಳು, ಈಗಿನ ಕಾಲದಲ್ಲಿ ನಾವೇನು PPT ಅಂತ ಹೇಳ್ತೀವಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಆ ಥರ ನಾರಾಯಣನು ತನಗೆ ಈ ಒಂದು ಪದಗಳು ಅಥವಾ ಈ ಒಂದು ಕವಿತೆಗಳನ್ನು ತನ್ನ ಗದುಗಿನ ನಾರಾಯಣಪ್ಪನ ಮುಂದೆ ಬರುವಂತಾಗಿ ಆತನು ಆ ನಾರಾಯಣನ ಪ್ರೇರಣೆಯಿಂದ, ಆತನ ಆಶೀರ್ವಾದದಿಂದ ಈ ಒಂದು ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವ ಪುಸ್ತಕವನ್ನು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಹಾಗೂ ಬಹಳ ಚೆನ್ನಾಗಿ ಓದಬೇಕು ಈ ಪುಸ್ತಕನ. ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡು ಓದ್ತೀನೋ ನನಗೂ ಗೊತ್ತಿಲ್ಲ. ಯಾಕಂದರೆ ನಿಮ್ಗೆ ತಿಳಿದಿರೋ ಹಾಗೆ ನಾನು ಮಾಡಿರತಕ್ಕಂಥದ್ದು ವೈದ್ಯ ವೃತ್ತಿ. ಆದರೆ ಇದು ಒಂದು ಪ್ಯಾಷನ್ ಅಥವಾ ಆಸೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತ. ಹಾಗಾಗಿ ನಾನು ಈ ಒಂದು ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡಿದ್ದೀನಿ. ನಾನು ಓದ್ತಾ ಒಂದೊಂದು ಕವನವನ್ನು ಓದಿ ಅದರ ಅರ್ಥವನ್ನು ತಿಳಿದುಕೊಂಡು ಸಣ್ಣ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸಲು ಪ್ರಯತ್ನಿಸುತ್ತೇನೆ. ಆದರೆ ಒಂದು ತಿಳ್ಕೊಳ್ಳಿ, ನಾನು ಇದು ಯಾವುದರಲ್ಲೂ ಪಂಡಿತ ಅಲ್ಲ. ಈ ಒಂದು ಕವನವನ್ನು ನನಗೆ ಬರೀ ಈ ಓದೋ ಆಸೆ, ಅದರಿಂದ ಓದ್ತಾ ಇದ್ದೀನಿ. ನಾನು ಓದುವುದು ತಪ್ಪಿರಬಹುದು, ಅಥವಾ ಓದುವ ರೀತಿ ತಪ್ಪಿರಬಹುದು, ಅಥವಾ ನಾನು ಓದುವ ಅಕ್ಷರಗಳೇ ತಪ್ಪಾಗುತ್ತಿರಬಹುದು, ನೋಡಿಯೂ ಓದಲು ತಪ್ಪಾಗುತ್ತಿರಬಹುದು, ನೋಡುತ್ತಾ ಓದುತ್ತಿದ್ದರೂ ತಪ್ಪಾಗಬಹುದು. ಈ ಎಲ್ಲ ತಪ್ಪುಗಳು ನನ್ನಲ್ಲಿ ಆಗುವ 100% ಚಾನ್ಸಸ್ ಇದೆ. ಇದನ್ನು ಮುಂಚಿತವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ಇದು ನನ್ನ ಪ್ಯಾಷನ್ ಇರೋದ್ರಿಂದ ಓದ್ತಾ ಇದ್ದೀನಿ, ಹಾಗೂ ಸಣ್ಣ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ಹಾಗೂ ಈ ವಿಡಿಯೋಗಳನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಪುಸ್ತಕವನ್ನು ಕೊಂಡು ನೀವು ಓದಿ. ನನಗೆ ತಿಳಿದಾಗೆ 200 ವರ್ಷಗಳ ಮುಂಚೆ ಅಥವಾ 150 ವರ್ಷಗಳ ಮುಂಚೆ ಪ್ರತಿಯೊಬ್ಬರು ಹಳ್ಳಿಗಳಲ್ಲಿ ಜನಸಾಮಾನ್ಯರು ತಮ್ಮ ಮನೆಯಲ್ಲಿ ಕುಮಾರವ್ಯಾಸ ಕೃತಿಗಳನ್ನು ಬಾಯಿಪಾಠ ಮಾಡಿಕೊಂಡು ಹಿರಿಯರು ಮಕ್ಕಳಿಗೆ ಹೇಳ್ತಾ ಇದ್ರು. ಮಕ್ಕಳು ಮತ್ತು ಅವರೆಲ್ಲರೂ ಈ ಒಂದು ಪದ್ಯವನ್ನು ಕವನವಾಗಿ ಹಾಡುತ್ತಿದ್ದರು, ಗಮಕ ರೀತಿಯಲ್ಲಿ ಹಾಡುತ್ತಿದ್ದರು ಅಂತ ತಿಳಿದು ಬರುತ್ತಿದೆ. ಆದರೆ ಈಗಿನ ಕಾಲದಲ್ಲಿ ಯಾರೂ ಇದರ ಬಗ್ಗೆ, ತುಂಬ ಕಡಿಮೆ ಜನ ಇದರ ಬಗ್ಗೆ ಓದುತ್ತಿದ್ದಾರೆ. ಆದರೆ ಈ ಒಂದು ವಿಡಿಯೋ ಮಾಡಿ ಆದಷ್ಟು ಜನ ನೋಡಿ ತಾವು ಪುಸ್ತಕವನ್ನು ಕೊಂಡೊಯ್ದು
ಓದಿ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಇನ್ನೂ ನಾನು ಮಾಡಿರ್ತಕ್ಕಂಥ ಅನೇಕ ತಪ್ಪುಗಳಾಗಲಿ ಅದನ್ನು ತಿದ್ದುಕೊಂಡು ನೀವಿನ್ನೂ ಚೆನ್ನಾಗಿ ವಿಡಿಯೋಗಳನ್ನು ಮಾಡಿ ಅಥವಾ ಈ ಒಂದು ಸಮಾಜಕ್ಕೆ ಹುಡುಗರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ. ಇದು ಎಷ್ಟು ಮಟ್ಟಿಗೆ ಫಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇದಕ್ಕೆ ಆ ವೀರನಾರಾಯಣನ ಆಶೀರ್ವಾದವೇ ಬೇಕಾಗುತ್ತದೆ. ಹಾಗೂ ಈ ಒಂದು ವಿಡಿಯೋಗಳಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಅಥವಾ ನನ್ನ ಜ್ಞಾನ ಹೆಚ್ಚಾಗಿ ಏನೂ ಇಲ್ಲ ಸಾಹಿತ್ಯದ ಬಗ್ಗೆ ಆಗಲಿ ಅಥವಾ ರಾಮಾಯಣ ಮಹಾಭಾರತದ ಬಗ್ಗೆ ಆಗಲಿ. ಸೊ ನಿಮ್ಗೆ ಹೇಳ್ದಂಗೆ ಇದು ಪ್ಯಾಷನ್ ಇರೋದ್ರಿಂದ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಆದರೂ ಪ್ರಯತ್ನ ಅಂತೂ ಮಾಡ್ತೀನಿ, ಅದ್ರ ಬಗ್ಗೆ ಅದನ್ನು ಬಿಡಲ್ಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಹಾಗೂ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.